ಕೀರ್ತನೆ 103ನೇ ಕೀರ್ತನೆ ಅದರ 8ನೇ ವಾಕ್ಯ. ಯೆಹೋವನು ಕನಿಕರವು ದಯೆಯು ದೀರ್ಘ ಶಾಂತಿಯು ಪೂರ್ಣ ಪ್ರೀತಿ ಉಳ್ಳವನು. ಓಕೆ, ನಾವು ಆರಾಧಿಸುವಂಥ ದೇವರು ಇಷ್ಟು ಪ್ರೀತಿ ಇಡುವ ದೇವರಲ್ಲ, ಇಷ್ಟಿಡುವನಲ್ಲ. ಓಕೆ, ಯಾವ ರೀತಿ ಪ್ರೀತಿ ಇಡುವ ದೇವರಾಗಿದ್ದಾನೆ? ಪೂರ್ಣ ಪ್ರೀತಿ ಎಂಬುದಾಗಿ ಹೇಳ್ಬೇಕಾದ್ರೆ ಎಷ್ಟು ಪರ್ಸೆಂಟೇಜ್? ಮೋರ್ ದೆನ್ 100, ಮೋರ್ ದೆನ್ 1000, ಮೋರ್ ದೆನ್ 10,000, ಮೋರ್ ದೆನ್ 1 lakh, ಮೋರ್ ದೆನ್ 1 crore, ಮೋರ್ ದೆನ್ 1 million, ಮೋರ್ ದೆನ್ 1 billion. ವಾವ್, ಹಲ್ಲೆಲೂಯಾ. ನಾವು ಅದನ್ನು ನಮ್ಮ ಇಮ್ಯಾಜಿನೇಷನಲ್ಲಿ ಕೂಡ ನಾವು ಅದನ್ನು ಊಹೆ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ಪ್ರೀತಿಪೂರ್ಣನಾದಂಥ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಮ್ಮನ್ನು ಪ್ರೀತಿಸುತ್ತಾ ನಾವು ಅಶಕ್ತರಾಗಿದ್ದಾಗಲೇ, ಯಾವ ಗಣನೆಗೆ ಬಾರದ ಇದ್ದಾಗಲೇ, ಯಾವ ಯೋಗ್ಯ ಸ್ಥಿತಿಗೆ ಇಲ್ಲದೆ ಇರುವ ಸ್ಥಿತಿಯಲ್ಲಿಯೇ ಆತನು ತನ್ನ ಪೂರ್ಣ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದಾನ್ರಿ. ಯಾಕೆ ದೇವರು ನಮ್ಮನ್ನು ಪೂರ್ಣ ಪ್ರೀತಿಯಿಂದ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ? ಲಿಸನ್ ಮೀ. ಯಾವಾಗ ಈ ಲೂಸಿಫರ್ ಪರಲೋಕದಲ್ಲಿ ಲೂಸಿಫರ್ ದೇವರನ್ನು ಆತನ ಆರಾಧಿಸ್ತಾ ಇದ್ದ, ಸಕಲ ವಿಧವಾದಂಥ ಇನ್ಸ್ಟ್ರೂಮೆಂಟ್ಗಳಿಂದ ದೇವರನ್ನು ಆತನ ಆರಾಧಿಸ್ತಾ ಇದ್ದ ಪರಲೋಕದಲ್ಲಿ. ಇಷ್ಟು ಪ್ರೀತಿಸಿದರೂ ಆತನನ್ನು ಎಲ್ಲ ದೇವದೂತರುಗಳಿಗಿಂತಲೂ ಎಲ್ಲ ಸೃಷ್ಟಿಗಳಿಗಿಂತಲೂ ಹೆಚ್ಚಾದ ಪ್ರೀತಿಯನ್ನು ಆ ಲೂಸಿಫರ್ ಮೇಲೆ, ಆ ಏಂಜಲ್, ಆ ಒಬ್ಬ ದೇವದೂತನ ಮೇಲೆ ದೇವರು ಅಷ್ಟು ಪ್ರೀತಿಸಿದ್ರಿ. ಆದರೆ ಆ ಪ್ರೀತಿಗೆ ಆತನ ಕಳಂಕ ತಂದ. ಏನಂದರೆ, ದೇವರನ್ನು ಇಷ್ಟು ಪ್ರೀತಿಸ್ತಾರೆ ಎಂಬ ಅಹಂಕಾರ, ಜಂಬ, ಆ ಗರ್ವ ಆತನಿಗೆ ಯಾವಾಗ ಬಂತು? ಎಂಥ ಗರ್ವ ಬಂತಂದರೆ, ಎಲ್ಲ ಏಂಜಲ್ಗೋಗಿ ಡಿಕ್ಕಿ ಹೊಡೆದೇಳ, ನೀವು ನನ್ನನ್ನು ಪ್ರೀತಿಸಬೇಕು, ದೇವ್ರು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ನೀವು ನನ್ನನ್ನು ಪ್ರೀತಿಸ್ಬೇಕು. ಯಾಕೆ ಗೊತ್ತಾ? ಅವನು ಹೇಳ್ತಾ ಹೋದಾಗ ಬೇರೆ ಬೇರೆ ಏಂಜಲ್ಸ್ ಎಲ್ಲ ಹೇಳ್ತಾ ಇದ್ರು, ಓಕೆ, ನಾವು ದೇವರನ್ನು ಪ್ರೀತಿಸಿದಂಗೆ ಲೂಸಿಫರ್ ನಾವು ನಿನ್ನನ್ನು ಪ್ರೀತಿಸ್ತೀವಿ. ಓಕೆ, ಇನ್ಮೇಲಿಂದ ಪ್ರೈಸ್ ಕೊಡಬೇಕಾದ್ರೆ ಪ್ರೈಸ್ ಕೊಡ್ಬಾರ್ದು. ಐ ಲವ್ ಯು ಏಂಜಲ್, ಪ್ರೈಸ್ ಲಾರ್ಡ್, ಹಿಂಗೆ ಕೊಡ್ಬೇಕು ಇನ್ಮೇಲಿಂದಾನೆ, ಪ್ರೈಸ್ ಲಾರ್ಡ್. ಹಿಂಗೆ ಹೇಳ್ತಾ ಎಲ್ಲರೂ ಹೇಳ್ತಾ ಒಂದಿನ ಏನಾಗ್ಬಿಟ್ಟ ಗೊತ್ತಾ? ಅವನು ದೇವ್ರಿಗೆ ಯಾಕೆ ಹೇಳ್ತೀಯ? ನಾವು ದೇವರನ್ನು ಆರಾಧಿಸಿದರೆ ತಾನೇ ದೇವರ ಮಹಿಮೆ ಹೊಂದೋದು. ಓಕೆ, ಹಂಗಾದರೆ ಆರಾಧನೆ ಹೊಂದೋನು ದೊಡ್ಡನ, ಆರಾಧನೆ ಮಾಡೋನು ದೊಡ್ಡನು. ಇನ್ಮೇಲಿಂದ ನೀವು ನನಗೆ ಅಡ್ಡ ಬೀಳಬೇಕು. ಯು ಶುಡ್ ಬಾವ್ ಬಿಫೋರ್ ಮೀ ವಿತ್ ದ ಫುಲ್ ಆಫ್ ಹಾರ್ಟ್, ವಿತ್ ದ ಫುಲ್ ಆಫ್ ಮೈಂಡ್, ವಿತ್ ದ ಫುಲ್ ಆಫ್ ಸ್ಟ್ರೆಂತ್. ಪೂರ್ಣ ಮನಸ್ಸಿನಿಂದ, ಪೂರ್ಣ ಜ್ಞಾನದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ನನ್ನನ್ನು ನೀವು ಆರಾಧಿಸಬೇಕು. ಐ ಆಮ್ ಗಾಡ್, ನಾನು ದೇವರಾಗ್ತಾ ಇದ್ದೇನೆ. ದೇವರ ಸ್ಥಾನವನ್ನು ಆತನು ಯಾವಾಗ ತೆಗೆದುಕೊಳ್ಳಿಕ್ಕೆ ಬಂದನೋ, ಓಕೆ, ಪರಲೋಕದ ದೇವರು ಆತನನ್ನು ಸೃಷ್ಟಿ ಮಾಡಿದಂಥ ಆತನು ಸುಮ್ಮನೆ ಇರ್ತಾನೆ. ಸೊ ಹಿ ಕಿಕ್ಡ್ ಔಟ್ ಫ್ರಮ್ ದ ಹೆವೆನ್. ಆತನನ್ನು ದೊಬ್ಬಿಬಿಟ್ರು. ಆತನು ಈ ಮಧ್ಯಾಕಾಶದಲ್ಲಿ ಬಂದು ಆತನು ಪಿಶಾಚಿಯಾಗಿ ಬಿದ್ದು ಈ ಭೂಲೋಕದಲ್ಲಿ, ಓಕೆ, ಜಸ್ಟ್ ಈಸ್ ವಾಂಡರಿಂಗ್. ಆತನು ಸುಮ್ಮನೆ ತಿರುಗ್ತಾ ಇದ್ದಾನೆ ಅಷ್ಟೇ. ದೆನ್ ಆಫ್ಟರ್ ಸೋ ಲಾಂಗ್ ಟೈಮ್, ಭಾಳ ಸಮಯ ಆದ ಮೇಲೆ ದೇವರು ಏನು ಮಾಡ್ತಾರೆ? ಸೊ ದೇವರು ಮನುಷ್ಯನನ್ನು ದೇವರು ಉಂಟು ಮಾಡಿದರು, ಆದಾಮನನ್ನು ಉಂಟು ಮಾಡಿ ಓಕೆ, ಡೈಲಿ ಈವ್ನಿಂಗ್ ದೇವ್ರು ಬರ್ತಾಯಿದ್ರಂತೆ ಏದೇನು ತೋಟದಲ್ಲಿ. ಮೆಲ್ಲನೆ ತಂಗಾಳಿಯಲ್ಲಿ ಬಂದು ಒಂದು ಸ್ವೀಟ್ ವಾಯ್ಸ್, ಮೈ ಚೈಲ್ಡ್ ಆ್ಯಡಮ್. ಇವರು ಕಾಯ್ತಾಯಿದ್ರು, ಆದಾಮನು ಅವರು ಕಾಯ್ತಾಯಿದ್ರು. ವಾವ್, ನಮ್ಮ ದೇವರು ನಮ್ಮನ್ನು ಬಂದಿದ್ದಾನೆ. ಆತನ ಸ್ವರೂಪದಲ್ಲಿ ಉಂಟು ಮಾಡಿದಂಥ ಅವ್ರಿಗೆ ಅಷ್ಟಾಗಿ ದೇವರು ಪ್ರೀತಿಸ್ತಾ ಬಂದಾರೆ. ಅಷ್ಟು ಪ್ರೀತಿಸಿದ ದೇವರು. ದೆನ್ ಈ ಪ್ರೀತಿನ ಅವನ ಕೈ ತಡ್ಕೊಳ್ಳಿಕ್ಕಾಗಲಿಲ್ಲ. ಯಾರ ಕೈಯಲ್ಲಿ? ಜೋರಾಗಿ ಯಾರ ಕೈಯಲ್ಲಿ? ಲೂಸಿಫರ್ ಅಲ್ಲ. ಈಗ ಅವನು ಬಂದು ಅವನನ್ನು ಏನಂತ ಕರೆಯೋ ನಾವೀಗ ಅವನನ್ನು? ಸೈತಾನನಿಗೆ ಇದನ್ನು ಏನು ಮಾಡಲಿಕ್ಕೆ ಆಗಲಿಲ್ಲ, ಇದನ್ನು ಸಹಿಸಲಿಕ್ಕೆ ಆಗಲಿಲ್ಲ. ನೋಡ್ದ ಅವರಿಬ್ಬರ ಒಂದು ಪ್ರೀತಿ, ಅನ್ಯೋನ್ಯತೆ, ಆ ಒಂದು ಬಾಂಧವ್ಯ, ಅದನ್ನೆಲ್ಲ ನೋಡ್ಬೇಕಾದ್ರೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಈ ಸೈತಾನನಿಗೆ. ಹೇಗಾದರೂ ಮಾಡಿ ಆ ಪ್ರೀತಿ ನಾನು ಹೊಡಿಲೇಬೇಕು. ಟ್ರೈ ಮಾಡ್ದ, ಏನನ್ನೆಲ್ಲ ಟ್ರೈ ಮಾಡ್ದ, ಸಿಗಲಿಲ್ಲ ಅವನಿಗೆ. ಇನ್ನು ಫೈನಲಿ ಅವ್ನ ಕಣ್ಣಿಗೆ ಸಿಕ್ಕಿದ್ದೇನೆಂದರೆ, ದೇವರು ಒಂದು ಮಾತು ಹೇಳಿದರು, ಓಕೆ,
ಎಲ್ಲ ಮರದ ಹಣ್ಣನ್ನು ತಿನ್ನು, ಈ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಈ ಮರದ ಹಣ್ಣನ್ನು ಮಾತ್ರ ನೀನೇನು ಮಾಡಬೇಡ, ಸೊ ಡೋಂಟ್ ಈಟ್, ಅದನ್ನು ತಿನ್ನಬೇಡ. ಇಲ್ಲಿ ಸಿಕ್ತು ನನಗೆ. ಅದೇ ಸಮಯ ತಗೊಂಡು ಭಾಳ ಸಾರಿ ಆದಾಮನಿಗೆ ಟೆಂಪ್ಟ್ ಮಾಡಿರ್ಬೋದು. ಆದಾಮನಿಗೆ ಮಲ್ಕೊಂಡಿರ್ಬೇಕಾದ್ರೆ ಕನಸಲ್ಲೆಲ್ಲ ಅದೇ ತೋರಿಸೋದು, ಓಕೆ, ಹಗಲೆಲ್ಲ ಅದೇ ನೆನಪು ಬರೋದು, ಅದೇ ಹಣ್ಣು ತಿನ್ಬೇಕು, ಅದೇ ಹಣ್ಣು ತಿನ್ಬೇಕು. ಇವನೇನು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ, ಆ ಹಣ್ಣಿನ ಬಗ್ಗೆ ಅವ್ನು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ದೇವ್ರು ಮಾಡಬೇಡ ಅಂದರೆ ಮಾಡಲ್ಲ, ಫಿನಿಶ್, ದಟ್ಸ್ ಆಲ್. ಬೇಡ ಎಲ್ಲರೂ ಬೇಡ ಅಷ್ಟೇ, ತಿನ್ನಲ್ಲ, ತಲೆನೇ ಕೆಡ್ಸ್ಕೊಳ್ಳಿಲ್ಲ, ಸುಮ್ಮನೆ ಆರಾಮ್ಸೆ ಇದ್ದ ಅವನು. ಇವನ ಕೈಗೆ ಇದು ಯಾರು ಸಾಧ್ಯನೇ ಇಲ್ಲ ಇದು. ಆಮೇಲೆ ಇನ್ನೊಂದು ಟ್ರೈ ಮಾಡೋಣ, ಎರಡನೇ ಬಾಣ ಬಿಡೋಣ. ಯಾರಿಗೆ? ಈಗ ಅಲ್ಲೋಗಿ ನೋಡಂತಡಿ ಅಂತಂದೇಳಿ ಅಲ್ಲಿ ಟೆಂಪ್ಟ್ ಮಾಡ್ದ. ಓಕೆ, ಮೇಡಮ್ ಅವ್ರ ಕನಸಲ್ಲೆಲ್ಲ ಅದೇ ಹಣ್ಣು ಬರೋದು ಸ್ಟಾರ್ಟ್ ಆಗುತ್ತೆ. ಸ್ಲೋಲಿ ಗಂಡ ಹಿಂಗೆ ನೋಡ್ದ, ಸರ್ರಿ ಗೊರಕೆ ಹೊಡಿತಾ ಇದ್ದಾನೆ ಆದಾಮ್. ಸರ್ರಿ ತಿಂದ್ಬಿಟ್ಟಾನೆ, ಮಲಗಿಬಿಟ್ಟಾನೆ. ಮೆಲ್ಲಕ್ಕೆದ್ದ ಹಣ್ಣು ಹತ್ರ ಹೋದ್ಲು, ನೋಡಿ ಎಷ್ಟು ಚೆನ್ನಾಗಿತ್ತಲ್ಲ ಇದು, ರಾತ್ರಿ ಕನಸಲ್ಲಿ ಬಂದಿದ್ದು ಇದೇ ಹಣ್ಣಲ್ಲ. ಎಲ್ಲ ಒಂಥರ ಹಂಗೆ ಅಕ್ಕಿಗೆ ಗೊತ್ತಿಲ್ದಂಗೆ ಬಾಯಲ್ಲಿ ಹಂಗೆ ಜೊಲ್ ಸುರ್ತೈತಿ ಮೇಡಮಿಗೆ. ಸ್ಲೋಲಿ ಓಕೆ, ಅವಳೇನು ಮಾಡಿದ್ಲು ಅಂದರೆ, ಓಕೆ, ಇನ್ನೇನು ಅದು ಸುಮ್ಮನೆ ಜಸ್ಟ್ ಹಿಂಗೆ ಮುಟ್ಲಿಲ್ಲ, ಜಸ್ಟ್ ಹಿಂಗೆ ಹೆಂಗಿದ್ದಿರ್ಬೋದು ಇದಂತ ನೋಡ್ತಾ ಇದ್ಲು. ಇಮ್ಮಿಡಿಯೇಟಾಗಿ ಆ ಟೈಮ್ನಲ್ಲಿ ಓಕೆ, ಸೈತಾನ್ ಬಂದು, ಪಿಶಾಚಿ ಬಂದು ವಂಚಿಸ್ತಾ ಇದ್ದಾನೆ ಅವ್ರನ್ನ, ವಂಚಿಸ್ತಾ ಇದ್ದಾನೆ. ಹಣ್ಣು ಮರದ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದರು, ಇದೇ ಅಲ್ಲ. ಅವಳೇನು ಹೇಳ್ತಾರೆ ಗೊತ್ತಾ, ಇದನ್ನು ಮುಟ್ಲೂಬಾರ್ದು, ತಿನ್ನಲೂಬಾರ್ದು. ದೆನ್ ಫೈನಲಿ ಅವಳು ತಗೊಂಡು ಕಿತ್ಲು, ತಿನ್ನಲು. ಓಕೆ, ಅವ್ನು ಹೆಂಗೆ ವಂಚಿಸಿದ ಅಂದರೆ, ನೀನು ಆತ್ಮವಾಗಿದ್ದೀಯಾ, ನಾನು ಆತ್ಮವಾಗಿದ್ದೇನೆ, ದೇವರು ಆತ್ಮವಾಗಿದ್ದಾರೆ. ಆತ್ಮದಲ್ಲಿ ಯಾವ ಪಾಪಗಳು ಕೂಡ ನಡೆಯೋದಿಲ್ಲ. ಅದು ತಿಂದ್ರೂ ಕೂಡ ಯಾವುದು ತಪ್ಪಾಗೋದಿಲ್ಲ. ಯು ಕ್ಯಾನ್ ಈಟ್, ಯಾಕೆ ನಿನ್ನ ಕಣ್ಣು ತೆರೀತಿದೆ. ಸೊ ನೀನು ನೋಡ್ಬೋದು, ನೀನು ದೇವರನ್ನು ನೋಡ್ಬೋದು, ದೇವರಂತೆ ಆಗ್ತೀಯ ನೀನು. ನೋಡ್ರಿ ಹೆಂಗೆ ವಂಚಿಸ್ತಾ ಇದ್ದಾನೆ, ನೀನು ದೇವರಂತೆ ಆಗೋಗ್ಬಿಡ್ತೀಯ. ಜಸ್ಟ್ ಟೇಕ್ ಆ್ಯಂಡ್ ಈಟ್, ಬಿಕಾಸ್ ವಿ ಆರ್ ಆಲ್ ಇನ್ ಸ್ಪಿರಿಟ್ ಬೀಯಿಂಗ್ಸ್. ನಾವು ಆತ್ಮದಲ್ಲಿ ನಾವೆಲ್ಲರೂ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ಜಸ್ಟ್ ಟೇಕ್ ಆ್ಯಂಡ್ ಈಟ್, ತೊಗೊಂಡು ತಿನ್ಬಿಡು. ಇವಳಿಗೆ ಆಸೆ ಉಟ್ಬಿಡ್ದು, ಹೌದಾ? ಎಸ್. ಅವನ ಮುಖ್ಯವಾದ ಉದ್ದೇಶ ಏನಾಗಿತ್ತಂದರೆ, ಅವರನ್ನು ದೇವರ ಪ್ರೀತಿಯಿಂದ ದೂರ ಮಾಡಬೇಕಾಗಿತ್ತು ಅಷ್ಟೇ. ತಗೊಂಡ್ಲು, ಅವಳು ತಿಂದಿದ ತಕ್ಷಣ ಏನೋ ಒಂದು ಕಳವಳ, ಏನೋ ಒಂದು ಭಯಂಕರವಾದಂಥ ಒಂದು ಅಸಮಾಧಾನವಾದಂಥ ಪರಿಸ್ಥಿತಿ ಫೀಲ್ ಮಾಡ್ತಾಯಿದ್ದಾನೆ. ಯಾರು? ಆದಾಮನು. ಹತ್ರ ಬಂದು ಏನು ನೋಡ್ದು, ಅವಳು ಏನು ಜಾಸ್ತಿ ಮಾತಾಡಲಿಲ್ಲ, ಇದನ್ನು ತೊಗೊಂಡು ತಿನ್ನಲ್ಲ ಅಷ್ಟೇ. ಅವನು ತಿಂದ್ಬಿಟ್ಟ. ಅವಾಗ ಅವ್ರಿಗೆ ಗೊತ್ತಾಯಿತು, ವಿ ಆರ್ ನೆಕೆಡ್. ಅವ್ರ ಕಣ್ಣು ತೆರೀತು, ನಾವು ಪಾಪಿಗಳಾಗಿದೆ ಎಂಬುದಾಗಿ ನೆನೆಸಿ ಓಡೋಗಿ ಆ ಮರದ ಕೆಳಗಡೆ ಅಡಗಿಕೊಂಡ್ರು ಅವರು. ಮತ್ತೆ ತಂಗಾಳಿಯಲ್ಲಿ ದೇವರು ಬಂದು ನೋಡ್ಬೇಕಾದ್ರೆ ಅಲ್ಲಿ ಡೈಲಿ ಮೀಟ್ ಆಗೋ ಜಾಗದಲ್ಲಿ ಅವ್ರು ಇರಲಿಲ್ಲ. ದೆನ್ ದೇವ್ರು ಹೇಳ್ತಾ ಇದ್ದಾರೆ, ಆದಾಮನೇ ನೀನು ಎಲ್ಲಿದ್ದೀಯಾ? ಸ್ವಾಮಿ, ನಾವು ಅಡಗಿಕೊಂಡಿದ್ದೇವೆ. ಎಲ್ಲಿ ಅಡಗಿಕೊಂಡಿದ್ದೀರಿ? ಮರದ ಹಿಂದೆ. ಯಾಕೆ ಅಡಗಿಕೊಂಡಿದ್ದೀರಾ? ಬಿಕಾಸ್ ವಿ ಆರ್ ನೆಕೆಡ್. ಅಂಜೂರದ ಎಲೆಗಳನ್ನು ಸುತ್ತರ್ಕೊಂಡಿದ್ದೀವಿ ನಾವು ನೆಕೆಡ್ ಆಗಿದ್ದೇವೆ, ಬೆತ್ತಲೆ ಆಗಿದ್ದೇವೆ ನಾವು. ದೇವರು ಹೇಳಿದ್ರು, ಹಾಗಾದರೆ ನಿನಗೆ ಹೆಂಗೆ ಗೊತ್ತಾಯ್ತು? ಅದು ನನ್ನ ಮಹಿಮೆಯ ವಸ್ತ್ರದಿಂದ ನಾನು ನಿನ್ನನ್ನು ಮುಚ್ಚಿಟ್ಟಿದ್ದೆ. ಈಗ ನೀನು ಬೆತ್ತಲೆ ಆಗಿದೆ ಅಂತ ಹೆಂಗೆ ಗೊತ್ತಾಯಿತು ನಿನಗೆ? ಆ ಹಣ್ಣು ತಿನ್ನಬಾರ್ದು ಅಂತ ಹೇಳಿದ್ನಲ್ಲ, ತಿಂದೆ ನೀನು? ನಾನು ತಿಂದಿಲ್ಲ ಸ್ವಾಮಿ, ಈ ಮೇಡಮ್ ಅರ್ಥ ಕೊಟ್ಟರು. ಆ ಮೇಡಮ್ ಯಾಕಮ್ಮ ತಿಂದೆ? ಈ ಸರ್ಪವನ್ನು ನನ್ನನ್ನು ವಂಚಿಸ್ತು. ಕಮಾನ್ ಲೀಸನ್ ಮಿ, ಇಲ್ಲಿದೆ ಕೀ ಪಾಯಿಂಟ್. ಈಗ ದೇವರಿಗೆ ಏನಾಯ್ತು ಅಂದರೆ, ಓಕೆ, ಇವರನ್ನು ಪ್ರೀತಿಸಬೇಕು. ಲೂಸಿಫರ್ನನ್ನು ತಳೆದು ಹಾಕಿದ ಹಾಗೆ, ಲೂಸಿಫರ್ನನ್ನು ಒನ್ಸ್ ಫಾರ್ ಆಲ್ ಕ್ಯಾನ್ಸಲ್ ಮಾಡಿದ ಹಾಗೆ, ಇವರನ್ನು ನಾನು ಡೆಲೀಟ್ ಮಾಡಬೇಕಾ? ಇವರನ್ನು ಸುಟ್ಟುಬಿಡ್ಬೇಕಾ? ಇವರನ್ನು ನಾಶ ಮಾಡಿಬಿಡ್ಬೇಕಾ? ಒಂದು ಕ್ಷಣದಲ್ಲಿ ದೇವರು ಯೋಚನೆ ಮಾಡಿದರು. ಜಸ್ಟ್ ದೇವರನ್ನು ಯೋಚನೆ ಮಾಡಿರಿ. ಆ ಟೈಮ್ನಲ್ಲಿ ದೇವ್ರ ಮನಸ್ಸು ಹೆಂಗೆ, ಎಷ್ಟು ಹೋರಾಟ ಇದ್ದಿರ್ಬೋದು, ಎಷ್ಟು ನಾನು ಸೃಷ್ಟಿ ಮಾಡಿ ದಿನನಿತ್ಯ ಇವ್ರ ಜೊತೆ ಫೆಲೋಶಿಪ್ ಬೆಳೆಸಿದೆ. ಬಟ್ ಇವರೇನಾಗಿದ್ದಾರೆ? ನನ್ನಿಂದ ದೂರವಾಗಿದ್ದಾರೆ. ನಾನು ಮಾತು ಕೇಳ್ತೀನಿ, ಎಸ್ ಆರ್ ನೋ ಅಂತ ಅಷ್ಟೇ ಹೇಳ್ರಿ ಸಾಕು. ಅವರಿಬ್ಬರನ್ನ ದೇವರು ಅಲ್ಲೇ ನಾಶ ಮಾಡಿ ಇನ್ನೊಂದು ಸಾರಿ ಮಣ್ಣನ್ನು ತೆಗೆದುಕೊಂಡು ಇನ್ನೊಬ್ಬ ಆದಾಮ ಅವ್ವಳನ್ನು ಮಾಡಲಿಕ್ಕೆ ದೇವ್ರ ಕೈಗೆ ಆಗ್ತಿತ್ತೋ ಇಲ್ವೋ? ಕರೆಕ್ಟ್.
ಬಿಕಾಸ್ ಹೀ ಈಸ್ ಎ ಗಾಡ್, ಹೀ ಈಸ್ ಎ ಕ್ರಿಯೇಟರ್. ಆತನ ದೇವರು, ಆತನ ಸೃಷ್ಟಿಕರ್ತನು, ಏನು ಬೇಕಾದರೂ ಸೃಷ್ಟಿ ಮಾಡಬಲ್ಲನು ಆತನು. ಒಂದು ಸಣ್ಣ ಕಲ್ಲು ತೊಗೊಂಡು ಆದಾಮನನ್ನು ಮಾಡಿಬಿಡ್ಬೋದಾಗಿತ್ತು, ಒಂದು ಮರದ ಕೊಂಬೆ ತೊಗೊಂಡು ಆದಾಮನನ್ನು ಮಾಡಿಬಿಡ್ಬೋದಾಗಿತ್ತು, ಇನ್ನೊಂದು ಮಣ್ಣನ್ನು ತೆಗೆದುಕೊಂಡು ಇನ್ನೊಂದು ಸಾರಿ ಆತನು ಆದಾಮನನ್ನು ಮಾಡಿಬಿಡುವುದಾಗಿತ್ತು. ಆದರೆ ದೇವರು ಅದನ್ನು ಯಾವುದನ್ನೂ ಮಾಡಲಿಲ್ಲ. ಈಗ ಆತನು ಈ ಆದಾಮ ಅವರನ್ನು ದೇವರು ಹಾಗೆ ದೃಷ್ಟಿಸಿ ನೋಡಬೇಕಾದ್ರೆ ಓಕೆ ತನ್ನ ತ್ರಿಯೇಕತ್ವದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಹಾಗೆ ನೋಡ್ತಾ ಇದ್ದಾನೆ. ಯಾರಾದ್ರ ಅಂದರೆ ನಾವು ಆರಾಧಿಸುವಂಥ ಯೇಸು ಸ್ವಾಮಿ. ಯೇಸು ಸ್ವಾಮಿನ ನೋಡ್ತಾ ಇದ್ದಾರೆ, ಆದಾಮ ಅವರು ನೋಡ್ತಾ ಇದ್ದಾರೆ, ಯೇಸು ಸ್ವಾಮಿನ ನೋಡ್ತಾ ಇದ್ದಾರೆ. ಓಕೆ ತನ್ನ ಮಗನಾದಂಥ ಅಂದರೆ ತನ್ನ ಸೃಷ್ಟಿನಲ್ಲಿ ಅಥವಾ ತನ್ನ ಸ್ವರೂಪದಲ್ಲಿ ಇನ್ನೊಂದು ರೂಪವಾದಂಥ ಯೇಸು ಸ್ವಾಮಿನ ನೋಡಿ ಹೇಳ್ತಾ ಇದ್ದಾರೆ, ಯು ಜಸ್ಟ್ ಗೋ ಬಿ ಲೈಕ್ ಎ ಲ್ಯಾಂಬ್. ಒಂದು ಸಣ್ಣ ಕುರಿಮರಿ ಥರ ಆಗಿರು, ನಾನು ನಿನ್ನನ್ನು ಏನು ಮಾಡ್ತೀನಿ, ಓಕೆ ನಾನು ನಿನ್ನನ್ನು ಕೊಯ್ದು ನಿನ್ನ ಚರ್ಮವನ್ನು ತೆಗೆದು ಅವ್ರ ಅಂಗಿಯನ್ನು ನಾನು ಮಾಡಿ ಉಡಿಸಿ, ಓಕೆ ಅವ್ರನ್ನ ನಾನು ಡೆಲೀಟ್ ಮಾಡೋದಿಲ್ಲ, ಅವ್ರನ್ನ ಕೊಲ್ಲೋದಿಲ್ಲ, ಅವ್ರನ್ನ ನಾಶ ಮಾಡೋದಿಲ್ಲ, ಬದಲಾಗಿ ನಿನ್ನ ಪ್ರಾಣದಿಂದ ಅವರಿಗೆ ಅವ್ರ ಪಾಪಗಳನ್ನು ಮುಚ್ಚಿ ನಾನು ಅವರನ್ನು ಪ್ರೀತಿಸ್ತೇನೆ. ಕೈಗಳನ್ನು ದೇವರ ಸ್ತೋತ್ರಗಳನ್ನು. ಹಲ್ಲೆಲೂಯಾ. ತನ್ನ ಮಗನ ಪ್ರಾಣವನ್ನು ಕೊಟ್ಟು ದೇವರು ನಮ್ಮನ್ನು ಸಂಪಾದಿಸಿಕೊಂಡು ಅಷ್ಟು ಪ್ರೀತಿಸಿದ್ದಾನ್ರಿ. ನಾವು ಅಶಕ್ತರಾಗಿದ್ದೇವೆ, ನಾವು ಯಾವ ಗಣನೆಗೆ ಬಾರದೇ ಇರುವಂಥವ್ರು. ಇಷ್ಟರೊಳಗಾಗಿ ನೋಡಬೇಕಾದ್ರೆ ನಾವು ದೇವರನ್ನು ಕಂಡುಕೊಳ್ಳಿಕ್ಕೆ ಯಾವ ಯೋಗ್ಯತೆಯೂ ಕೂಡ ನಮ್ಮಲ್ಲಿ ಇರಲಿಲ್ಲ. ಯಾವ ಯೋಗ್ಯತೆಯಿಂದ ಸೃಷ್ಟಿಕರ್ತನ ದೇವರನ್ನು ನಾವು ಆರಾಧಿಸಲಿಕ್ಕೆ ಸಾಕು ರೀ, ಯಾವ ಯೋಗ್ಯತೆ ನಮ್ಮಲ್ಲಿ ಇರಲಿಲ್ಲ. ಆದರೆ ಇವತ್ತು ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ, ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ, ಇವತ್ತು ಪವಿತ್ರಾತ್ಮನ ಮುದ್ರೆ ನಮ್ಮ ಮೇಲಿದೆ, ಇವತ್ತು ನಮ್ಮ ಕರ್ತನಾದ ದೇವರನ್ನು ಆರಾಧಿಸ್ತಾ ಇದೆ ಅಂದರೆ ಓನ್ಲಿ ಒನ್ ರೀಸನ್, ಬಿಕಾಸ್ ಹೀ ಲವ್ಡ್ ಅಸ್. ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. ಶೌಟ್ ಅಂಡ್ ಸೇ ಆಮೆನ್. ಎಲ್ಲರೂ ಹೇಳ್ರಿ, ಆತ ನಮ್ಮನ್ನು ಪ್ರೀತಿಸಿದ್ದಾನೆ. ಆತ ನಮ್ಮನ್ನು ಪ್ರೀತಿಸಿದ್ದರಿಂದ ನಾನಿಲ್ಲಿದ್ದೇನೆ. ಆಮೆನ್. ಆತ ನಮ್ಮನ್ನು ಪ್ರೀತಿಸಿದ್ರೆ ಮಾತ್ರ ನಾವಿಲ್ಲಿದ್ದಕ್ಕೆ ಸಾಧ್ಯ ಆಯ್ತು ರೀ, ಬೇರೆ ಯಾವುದರಿಂದ ಸಾಧ್ಯ ಇಲ್ಲ. ಹೇಗೆ ಆತ ನಮ್ಮನ್ನು ಪ್ರೀತಿಸಿದಂದರೆ ತನ್ನ ಮಗನನ್ನು ಬಲಿ ಕೊಟ್ಟು ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ ರೀ. ಆಮೆನ್. ಒಂದು ವೇಳೆ ಸೈತಾನನನ್ನು ಕೂಡ ನೋಡಿ ಅವನು ಕ್ಷಮಿಸಿ ಅವನನ್ನು ಪ್ರೀತಿಸ್ಕೋಬೋದಾಗಿತ್ತು. ಮೋರ್ ದೆನ್ ಸೈತಾನ್, ಆತನಿಗಿಂತಲೂ ಹೆಚ್ಚಾಗಿ ಆತನಿಂದ ವಂಚಿಸಲ್ಪಟ್ಟ ಮನುಷ್ಯನನ್ನು ತನ್ನ ಮಗನ ಪ್ರಾಣವನ್ನು ಕೊಟ್ಟು ಅವರನ್ನು ಸಂಪೂರ್ಣವಾಗಿ ಪ್ರೀತಿಸಿದ. ಅದಕ್ಕೆ ವಾಕ್ಯ ಹೇಳ್ತಿದೆ, ಓಕೆ ಆತನು ಪೂರ್ಣ ಪ್ರೀತಿ ಉಳ್ಳ ದೇವರಾತನಾಗಿದ್ದಾನೆ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಜಾನ್ 3:16 ಏನು ಹೇಳ್ತಿದೆ? ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರಂತೆ. ಎಷ್ಟು ಪ್ರೀತಿಯನ್ನು ದೇವರಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಹಲ್ಲೆಲೂಯಾ. 1 John ಓಕೆ 3:16 ಓದ್ರಿ. 1 John 3:16. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ, ನೋಡ್ರಿ ವಾಕ್ಯ ಹೇಳ್ತಿದೆ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದದೆ. ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದಿದೆ. ವಾ, ಆತನ ಪ್ರಾಣ ಕೊಟ್ಟಿದ್ದರಿಂದ ಆ ದೇವರ ಪ್ರೀತಿ, ದೇವರು ನಮ್ಮನ್ನು ಎಷ್ಟಾಗಿ ಆತನ ತನ್ನ ಪ್ರೀತಿಯಿಂದ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ ಎಂಬುದಾಗಿ ಅದು ನಮಗೆ ತಿಳಿದು ಬಂದಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂಬಡಿ ಸೇ ಹಲ್ಲೆಲೂಯಾ. ಕ್ರಿಸ್ತನೇನಾಗಿದ್ದಾನೆ? ತನ್ನ ಪ್ರಾಣವನ್ನು ಕೊಟ್ಟು ಓಕೆ ನಮ್ಮನ್ನು ರಕ್ಷಿಸಿದ್ದರಿಂದ ದೇವರ ಪ್ರೀತಿ ದೇವರು ನಮಗೆ ಸಿದ್ಧಾಂತಪಡಿಸಿಟ್ಟಿದ್ದಾನೆ. ಆಮೆನ್. ಎಲ್ಲರ ಪ್ರೀತಿ. ಆಮೆನ್. ಓಕೆ, ಇದಕ್ಕೆ ನೋಡ್ರಿ, ಗ್ರೀಕ್ ಭಾಷೆಯಲ್ಲಿ ದೇರ್ ಆರ್ 7 ಕೈಂಡ್ ಆಫ್ ಲವ್ಸ್. 7 ವಿಧವಾದಂಥ ಪ್ರೀತಿಗಳಿದೆ. 7 ವಿಧವಾದಂಥ ಪ್ರೀತಿಗಳನ್ನು ಓಕೆ ಗ್ರೀಕ್ ಭಾಷೆನಲ್ಲಿ ಹೇಳ್ತಾರೆ. ಸೊ ಫಸ್ಟ್ ಲವ್ ಹೇಳ್ತಾರೆ ಅಗಾಪೆ. ಅಗಾಪೆ ಅಂತ ಹೇಳಬೇಕಾದ್ರೆ ಇಟ್ಸ್ ಎ ಅನ್ಕಂಡೀಷನಲ್ ಲವ್, ಇಟ್ಸ್ ಎ ಗಾಡ್ಸ್ ಕೈಂಡ್ ಆಫ್ ಲವ್. ಇದು ದೇವರ ಪ್ರೀತಿ. ಇದು ಅಗಾಪೆ ಅಂತ ಹೇಳ್ಬೇಕಾದ್ರೆ ಇದು ದೈವಿಕ ಪ್ರೀತಿ. ಇದು ಆಮೆನ್. ದೇವರು ನಮ್ಮನ್ನು ಪ್ರೀತಿಸಿದ್ದು ಎಂಥ ಪ್ರೀತಿ ಇದೆ ಅಂದರೆ ಓಕೆ ಅನ್ಕಂಡೀಷನಲ್. ಯಾವುದೇ ಕಂಡೀಷನ್ ದೇವರು ನಮಗೆ ಹಾಕಲಿಲ್ಲ. ಯಾವ ಕಂಡೀಷನ್ ಹಾಕದೆ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಯಾವ ಕಂಡೀಷನ್ ಹಾಕಲಿಲ್ಲ.
ಎಷ್ಟು ಹಣ ಕೊಡ್ತೀರಾ ನನಗೆ ನನ್ನ ಪ್ರೀತಿಗೋಸ್ಕರ? ಯಾವ ಕಂಡೀಷನ್ ಹಾಕಲಿಲ್ಲ. ಎಷ್ಟು ಆಸ್ತಿ ಬರ್ಕೊಡ್ತೀರಾ? ಎಷ್ಟು ಬೆಳ್ಳಿ ಬಂಗಾರ ಕೊಡ್ತೀರಾ? ಏನು ಕೊಡ್ತೀರಾ? ಯಾವ ಕಂಡೀಷನ್ ಹಾಕದೆ ದೇವರು ಅನ್ಕಂಡೀಷನಲ್ ಆಗಿ ದೇವರು ನಮ್ಮನ್ನು ಪರಿಪೂರ್ಣವಾಗಿ ದೇವರು ನಮ್ಮನ್ನು ಪ್ರೀತಿಸಿದ್ದಾನ್ರಿ. ಆಮೇನ್. ಎಷ್ಟು ತನಕ ಅಂದರೆ ತನ್ನ ಸ್ವಾರೂಪ್ಯದಲ್ಲಿದ್ದಂಥ ತನ್ನ ತ್ರಿಯೇಕತ್ವದಲ್ಲಿದ್ದಂಥ ಸ್ವಾಮಿಯನ್ನು, ನಮ್ಮ ಕರ್ತನಾದ ಯೇಸು ಸ್ವಾಮಿಯನ್ನು ಬಲಿ ಕೊಡೋದ್ರ ಮೂಲಕವಾಗಿ, ಆತನು ಪ್ರಾಣ ಕೊಡೋದ್ರ ಮೂಲಕವಾಗಿ ಆ ಅಗಾಪೆ ಪ್ರೀತಿನ ದೇವರು ನಮ್ಮಲ್ಲಿ ಆತನು ಸಿದ್ಧಾಂತಪಡಿಸಿಟ್ಟಿದ್ದಾನೆ. ಎಫೆಸರ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ ಏನು ಹೇಳ್ತಿದೆ? ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ವಾಕ್ಯ ಹೇಳ್ತಿದೆ, ತನ್ನನ್ನೇ ತಾನು ಹೆಂಗೆ ಯಜ್ಞವಾಗಿ, ದೇವರಿಗೆ ಸುಗಂಧ ವಾಸನೆಯಾಗಿ ಯಜ್ಞವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾನೆ. ಅಂಥ ಯಜ್ಞದ ಪ್ರೀತಿಯ ಸಿದ್ಧಾಂತವನ್ನು ದೇವರು ನಮಗೆ ಪ್ರೀತಿಸಿದ್ದರಿಂದ ನಮಗೆ ಸಿಕ್ಕಿದ್ದು ಆ ಅಗಾಪೆ ಲವ್. ಅಂಥ ದೈವಿಕ ಪ್ರೀತಿಯಿಂದ ದೇವರು ನಮ್ಮನ್ನು ಪರಿಪೂರ್ಣವಾಗಿ ದೇವರು ಇವತ್ತು ನಮ್ಮನ್ನು ಪ್ರೀತಿಸಿದ್ದಾನೆ. ಆ ಅಗಾಪೆ ಲವ್ ಎಲ್ಲಿದೆ ಗೊತ್ತಾ? ಜಸ್ಟ್ ನನ್ನ ನೋಡ್ರಿ, ಈ ದೇವರ ಆಲಯ ಪೂರ್ತಿ ಅಗಾಪೆ ಲವ್ ತುಂಬಿಕೊಂಡಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ತುಂಬಿಕೊಂಡಿದೆ. ಆಮೇನ್. ಹಲ್ಲೆಲೂಯಾ. ನಾವು ಬೆಳಿಗ್ಗೆ ದೇವ್ರಿಗೆ ಸ್ತೋತ್ರ ಹೇಳಿದ್ರು, ಸ್ತೋತ್ರ ಹೇಳದೇ ಇದ್ರೂ, ಊಟಕ್ಕೆ ಪ್ರೇಯರ್ ಮಾಡಿದ್ರು, ಮಾಡದೇ ಇದ್ರೂ, ನಾವು ಏನಾದರೂ ಬೇಡಬೇಕೆಂಬುದಾಗಿ ಬೇಡಿದ್ರೂ ಬೇಡದೇ ಇದ್ರೂ, ಆತನು ನಮ್ಮ ವಿಷಯದಲ್ಲಿ ಒಂದು ಸಾರಿ ಬ್ಯೂಟಿಫುಲ್ಲಾಗಿ ಏನು ನಮ್ಮ ಲೈಫ್ನ ದೇವ್ರು ಡಿಸೈನ್ ಮಾಡಿದ್ದಾನೋ ಆ ಡಿಸೈನನ್ನು ದೇವರು ಫುಲ್ಫಿಲ್ ಮಾಡುವಂಥ ಪ್ರೀತಿನೇ ಅಗಾಪೆ ಪ್ರೀತಿ ಆಗಿದೆ. ದೇವರು ಅದನ್ನು ಫುಲ್ಫಿಲ್ ಮಾಡ್ತಾನೆ ರೀ. ಇಫ್ ಇಟ್ ಈಸ್ ವಿ ಆಸ್ಕ್ ಆರ್ ನಾಟ್, ನಾವು ಕೇಳ್ಕೊಂಡ್ರೂ ಕೇಳದೇ ಇದ್ರೂ ಕೂಡ ನಮ್ಮ ಲೈಫ್ನ ದೇವ್ರು ಹೀಗೇ ಇರಬೇಕೆಂಬುದಾಗಿ ಒಂದು ಸಾರಿ ರಕ್ಷಣೆ ಹೊಂದಿದ ಮೇಲೆ ದೇವರ ಸನ್ನಿಧಾನದಲ್ಲಿ ಬಂದಂಥ ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ಆತನು ಬ್ಯೂಟಿಫುಲ್ ಆಗಿ ಆತನು ಡಿಸೈನ್ ಮಾಡಿಟ್ಟು ಹೀಗೇ ನೀವು ಇರಬೇಕೆಂಬುದಾಗಿ ಹೇಳಿ, ಒಂದು ವೇಳೆ ನೀವು ಕಷ್ಟದಲ್ಲಿ, ಚಿಂತೆಯಲ್ಲಿ, ಕಣ್ಣೀರಿನಲ್ಲಿ ಇದ್ರೂ ಕೂಡ ಅಗಾಪೆ ಪ್ರೀತಿಯಿಂದ ನೀವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪ್ರೀತಿಯಿಂದನೂ ಕೂಡ ಅಂಥ ಪರಿಸ್ಥಿತಿಯಲ್ಲಿಯೇ ದೇವರು ತನ್ನ ಅಗಾಪೆ ಪ್ರೀತಿನ ದೇವರು ನಮಗೆ ತೋರಿಸುವವನಾಗಿದ್ದಾನೆ. ದಾವೀದನು ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ಎಂಥ ಕತ್ತಲು? ಏನು ಕಾಣದೇ ಇರುವಂಥ ಒಂದು ಕಣಿವೆ. ಅಂಥ ಒಂದು ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ದೇವರು ಅಂಥ ಪ್ರೀತಿಯಿಂದ ನಮ್ಮ ಹತ್ತಿರದಲ್ಲಿದ್ದು ನಮ್ಮನ್ನು ಪರಿಪೂರ್ಣವಾಗಿ ಪ್ರೀತಿಸಿದ ಪ್ರೀತಿ ಅಗಾಪೆ ಪ್ರೀತಿಯಿಂದ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಹಲ್ಲೆಲೂಯಾ. ದೆನ್ ಸೆಕೆಂಡ್ ಒನ್ ಏನು ಹೇಳ್ತದೆ? ಸ್ಟೋಗೆ ಎಂಬುದಾಗಿ ಹೇಳ್ತದೆ. ದ ಸ್ಟೋಗೆ ಲವ್, ದಟ್ ಮೀನ್ಸ್ ಇಟ್ಸ್ ಅ ಪ್ಯಾರೆಂಟ್ ಲವ್. ಅಂದರೆ ಪೇರೆಂಟ್ಸ್ ಯಾರು ಹೇಳ್ತಾರೆ? ಪೇರೆಂಟ್ಸ್ ಏನು ಹೇಳ್ತಾರೆ? ಒಬ್ಬ ಪೋಷಕರ ಲವ್, ತಂದೆ ಮಕ್ಕಳ ಪ್ರೀತಿಗೆ ಸ್ಟೋಗೆ ಲವ್ ಎಂಬುದಾಗಿ ಹೇಳ್ತಾರೆ. ಇಟ್ಸ್ ಲವ್ ಬಿಟ್ವೀನ್ ಫಾದರ್ ಆ್ಯಂಡ್ ಚಿಲ್ಡ್ರನ್ಸ್, ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್. ತಂದೆ ಮಕ್ಕಳ ಪ್ರೀತಿಯಲ್ಲಿ ಆತ ನಮ್ಮನ್ನು ಪ್ರೀತಿಸಿದ್ದಾನೆ. ಒಂದು ದೈವಿಕ ಪ್ರೀತಿಯನ್ನು ಕೊಟ್ಟಿದ್ದಾನೆ, ಇನ್ನೊಂದು ನಮಗೆ ತಂದೆ ಪ್ರೀತಿನ ಆತನು ಕೊಟ್ಟಿದ್ದಾನೆ ರೀ. ಅದಕ್ಕೆ ಹೇಳ್ತದೆ ಸ್ಟೋಗೆ ಲವ್, ತಂದೆ ಪ್ರೀತಿಯಿಂದ. ಎಷ್ಟು ಜನ ನಂಬ್ತೀರಾ ಈ ಆಲಯದಲ್ಲಿ ಆತ ನಮಗೆ ತಂದೆ ಆಗಿದ್ದಾನೆ? ರೈಟ್. ವಾಕ್ಯ ಹೇಳ್ತದೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಆತ ನಮ್ಮ ಮೇಲೆ ಕನಿಕರ ಇಟ್ಟಿದ್ದಾನೆ. ಒಬ್ಬ ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವ ರೀತಿಯಲ್ಲಿ ಕನಿಕರದಿಂದ ನೋಡುವ ಪ್ರೀತಿಗೆ ಸ್ಟೋಗೆ ಲವ್ ಎಂಬುದಾಗಿ ಹೇಳ್ತಾರೆ. ಸ್ಟೋಗೆ ಲವ್ ಬರೋದಕ್ಕಿಂತ ಮುಂಚೆ ಅಗಾಪೆ ಲವ್ ಇದೆ. ಅಗಾಪೆ ಲವ್ ಯಾವುದಂದರೆ ಇಟ್ಸ್ ಎ ಗಾಡ್ಸ್ ಕೈಂಡ್ ಆಫ್ ಲವ್, ಅನ್ಕಂಡೀಷನಲ್ ಲವ್. ಅಟ್ ದ ಸೇಮ್ ಮೂಮೆಂಟ್ ಈಸ್ ಎ ಪ್ಯಾರೆಂಟ್ ಲವ್. ಆತನೊಬ್ಬ ಪೋಷಕನಾಗಿಯೂ ನಮಗೆ ತಂದೆಯಾಗಿಯೂ ಆತ ನಮ್ಮನ್ನು ಪ್ರೀತಿಸ್ತಾನೆ. ಆಮೆನ್. ಇನ್ನೊಂದು ಹೇಳ್ತಿದೆ ಫಿಲಿಯಾ ಎಂಬುದಾಗಿ ಹೇಳ್ಬೇಕಿದೆ. ಇಟ್ಸ್ ಎ ಫ್ರೆಂಡ್ಶಿಪ್ ಲವ್ ಎಕ್ಸ್ಪ್ರೆಸ್ ವಿತ್ ಅ ಗ್ರೇಟ್ ಲಾಯಲ್ಟಿ, ದ ಟ್ರೂ ಫ್ರೆಂಡ್ಶಿಪ್ ಲವ್. ಅದಕ್ಕೆ ಯೇಸು ಸ್ವಾಮಿ ತನ್ನ ಶಿಷ್ಯರು ನೋಡಿ ಹೇಳ್ತಾರೆ, ಇನ್ನು ಮೇಲೆ ನಾನು ನಿಮ್ಮನ್ನು ಶಿಷ್ಯರು ಆಳುಗಳೆನ್ನೋದಿಲ್ಲ, ನಾನು ನಿಮ್ಮನ್ನು ಸ್ನೇಹಿತರಂತ ಕರೀತೇನೆ. ನೀವು ನನ್ನ ಸ್ನೇಹಿತರು. ನೀತಿವಂತರಿಗೆ ದೇವರು ಆಪ್ತ ಮಿತ್ರನಂತ ಇರುವನು ಎಂಬುದಾಗಿ ಹೇಳ್ತಾರೆ. ಎಂಥ ಮಿತ್ರ? ಆಪ್ತ ಮಿತ್ರ. ಎಂಥ ಮಿತ್ರ? ನಮ್ಮ ಅಶೋಕನ ತಲೆಯಲ್ಲ ಹಾಡು ಓಡ್ತೈತಿ ಈಗ, ಅದು ಆಪ್ತ ಮಿತ್ರದ ಹಾಡು. ಹಲ್ಲೆಲೂಯಾ.
ದ ಲವ್ ಆಫ್ ಫ್ರೆಂಡ್ಶಿಪ್, ದ ಟ್ರೂ ಫ್ರೆಂಡ್ಶಿಪ್ ಎಕ್ಸ್ಪ್ರೆಸ್ಸಿಂಗ್ ವಿತ್ ದ ಗ್ರೇಟ್ ಲಾಯಲ್ಟಿ. ಇಂಗ್ಲೀಷಲ್ಲಿ ಚೆನ್ನಾಗಿದೆ ಅದು. ಹಲ್ಲೆಲೂಯ. ಎಂಥ ಪ್ರೀತಿಯಿಂದ ಪ್ರೀತಿಸಿದಾನೆಂದರೆ ಫಿಲಿಯಾ ಎಂಬುದಾಗಿ ಹೇಳಬೇಕಾದ್ರೆ ಓಕೆ, ಅದು ಒಂದು ನಿಜವಾದ ಸ್ನೇಹಿತನ ಪ್ರೀತಿ ರೀ. ಒಬ್ಬ ನಿಜವಾದ ಸ್ನೇಹಿತನ ಪ್ರೀತಿ. ಸಾಕಷ್ಟು ವಾಕ್ಯಗಳಿದೆ ನನ್ನ ಹತ್ರ, ಇನ್ನು 15 ಮಿನಿಟ್ಸ್ ಅಷ್ಟೇ ಟೈಮ್ ಇದೆ. ಓಕೆ, ಆಲ್ ದ ಕೊಟೇಶನ್ಸ್ ಐ ಹ್ಯಾವ್, ಎಲ್ಲ ಕೊಟೇಶನ್ಸ್ ಇದೆ ನನ್ನ ಕಡೆ. ಎಷ್ಟು ಚೆಂದ ಇದೆ ಅದು. ಆ ವಾಕ್ಯಗಳನ್ನು ಓದಬೇಕಾದ್ರೆ ನನಗೆ ಎಷ್ಟು ಒಂದು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯ್ತು ನನಗೆ. ಓಕೆ, ನಿಜವಾದ ಸ್ನೇಹಿತನ ಪ್ರೀತಿನ ಆತ ನಮಗೆ ತೋರಿಸಿದ್ದಾನೆ ರೀ. ಯಾವ ಸ್ನೇಹಿತನು ಕೂಡ ನಮ್ಮನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಸತಿ ಅವರ ಪ್ರೀತಿಗೆ ಏನಿರ್ಬೋದು ಹೇಳ್ರಿ, ಕಂಡೀಷನ್ಸ್ ಇರ್ಬೋದು. ಅಥವಾ ಅವರ ಸ್ನೇಹಿತರ ಪ್ರೀತಿಗೆ ಕೆಲವೊಂದು ಸಾರಿ ನೀನು ಪ್ರೀತಿಸಿದರೆ ನಾನು ಪ್ರೀತಿಸ್ತೇನೆ ಎಂಬುದಾಗಿ ಇರ್ಬೋದು. ಅಥವಾ ಅವ್ನು 2 ದಿನ ಮಾತಾಡಿಲ್ಲ ಅಂದರೆ ನಾನು ಯಾಕೆ ಅವನು ಪ್ರೀತಿಸಲಿ ಎಂಬುವ ಮನೋಭಾವನೆ ನಮಗಿರ್ಬೋದು. ಆದರೆ ದೇವರು ಹಾಗಲ್ಲ ರೀ. ಆತನ ಸ್ನೇಹಿತನು ಬರೇ ಸ್ನೇಹಿತನಲ್ಲ, ನಿಜ ಸ್ನೇಹಿತನ. ಈಸ್ ಎ ಟ್ರೂ ಫ್ರೆಂಡ್. ಅವರ್ ಗಾಡ್ ಈಸ್ ಟ್ರೂ ಫ್ರೆಂಡ್. ಯಾಕೆ ನಮ್ಗೆ ಅಷ್ಟು ಟ್ರೂ ಫ್ರೆಂಡ್? ತನ್ನ ಮಗನನ್ನೇ ನಮಗೆ ಕೊಡಲಿಕ್ಕೆ ಆತನು ಸಿದ್ಧನಿರಬೇಕಾದ್ರೆ ಇನ್ನು ಎಂಥ ಸ್ನೇಹತ್ವ ನಮ್ಮ ಮೇಲೆ ಇಟ್ಟಿದ್ದಾನೆ ರೀ. ತನ್ನ ಮಗನನ್ನೇ ಬಲಿ ಕೊಡೋದಕ್ಕೋಸ್ಕರ. ಓಕೆ, ಒಂದು ವೇಳೆ ಜೀಸಸ್ ಬಂದು ತಂದೆಯನ್ನು ಅಂಟ್ಕೊಂಡಿರ್ಬೋದು. ನೋ, ಐ ಆಮ್ ನಾಟ್ ರೆಡಿ ಟು ಡೈ. ನಾನು ಸಾಯಲಿಕ್ಕೆ ರೆಡಿ ಇಲ್ಲ. ನಾನು ಹೇಳ್ತೀನಿ, ಇಲ್ಲ, ನನಗೆ ಶಿವಣ್ಣ ಬೇಕು. ನೀನು ಸತ್ರನೇ ಶಿವಣ್ಣ ನನಗೆ ಸಿಗೋದು. ಯಾಕಂದರೆ ಆ ಪಾಪಗಳು ಅವನನ್ನು ಮುಚ್ಚಬೇಕು. ಬಿಕಾಸ್ ಐ ಆಮ್ ಸೋ ಹೋಲಿ. ನಾನು ದ ಗ್ರೇಟ್ ಹೋಲಿ, ನಾನು ಮಹಾ ಭಯಂಕರನಾದಂಥ ಪರಿಶುದ್ಧನು. ಆದರೆ ಆತನೇನಾಗಿದ್ದಾನೆ? ಪಾಪಿ ಆಗಿದ್ದಾನೆ. ಆತನ ಪಾಪ ತೊಳೆದು ನನ್ನ ಸನ್ನಿಧಾನಕ್ಕೆ ಬರಬೇಕಾದ್ರೆ ನೀನು ಸಾಯಲೇಬೇಕು. ನೋಡ್ರಿ, ಈ ಈ ಈ 3 ಕಾನ್ವರ್ಸೇಷನಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ದೇವರು ಹೆಂಗೆ ಕಾಣಿಸ್ಕೊಳ್ತಾನೆ ಅಂದರೆ ನಿಜ ಸ್ನೇಹಿತನಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ಗೆತ್ಸೆಮನೆ ತೋಟದಲ್ಲಿ ಯೇಸುಸ್ವಾಮಿ ಪ್ರೇಯರ್ ಮಾಡ್ತಿರ್ಬೇಕಾದ್ರೆ, ತಂದೆಯೇ ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೊಲಗಿಸು. ಮುಂದೆ ಬರುವ ಅದನ್ನು ಜ್ಞಾಪಿಸ್ಕೊಳ್ಳುವಾಗ, ಇಡೀ ಆದಿಯಿಂದ ಬಂದಂಥ ಆ ಶಾಪಗಳನ್ನೆಲ್ಲ ಆಕೆ ಸ್ವಾಮಿ ನೆನೆಸ್ಕೊಳ್ಳುವಾಗ ಗೆತ್ಸೆಮನೆ ತೋಟದಲ್ಲಿ ಎಷ್ಟು ಆತನಿಗೆ ಫ್ರಸ್ಟ್ರೇಷನ್ಸ್ ಆಯ್ತಂದರೆ, ಎಷ್ಟು ಆತನ ಮನೋವ್ಯಾಧಿಗೆ ಆತನ ಗುರಿ ಆದನಂದರೆ, ಆ ಸ್ವೆಟ್, ಆ ಬೆವರು ಕೂಡ ಏನಾಯ್ತಂತೆ ರಕ್ತದ ಹನಿಗಳಾಗಿ ಅದು ಮಾರ್ಪಟ್ಟು ಅಷ್ಟು ಮನೋವ್ಯತೆಗೆ ಒಳಗಾದ ಸ್ವಾಮಿ, ನಮ್ಮ ಕರ್ತನಾದ ಯೇಸು ಸ್ವಾಮಿ ಗೆತ್ಸೆಮನೆ ತೋಟ ಅಷ್ಟು ಮನೋವ್ಯತೆಗೆ ಗೋಳಾಡಿ ಪ್ರಾರ್ಥಿಸ್ತಾ ಇದ್ರೂ ಕೂಡ ತಂದೆಯ ಮನಸ್ಸು ಕರಗಲಿಲ್ಲ ರೀ. ಯಾಕಂದರೆ ಆತ ನಮ್ಮನ್ನು ನೋಡಿದ್ದಾನೆ, ಇಡೀ ಪ್ರಪಂಚವನ್ನು ನೋಡಿ. ಓಕೆ, ನೀನು ಈ ಬಾಧೆಯನ್ನು ನೀನು ಅನುಭವಿಸು, ಈ ಬಾಧೆಯನ್ನು ನೀನು ಅನುಭವಿಸಿ, ಆ ನೋವನ್ನು ನೀನು ಅನುಭವಿಸಿ. ಓಕೆ, ಅವರೆಲ್ಲರಿಗೋಸ್ಕರ ಪ್ರಾಣ ಕೊಡು. ಯಾಕಂದರೆ ಅಷ್ಟಾಗಿ ನಾನು ಅವರನ್ನು ಪ್ರೀತಿಸಿದ್ದೇನೆ. ನಾನು ಅವರನ್ನು, ದಟ್ಸ್ ಕೈಂಡ್ ಆಫ್ ಫಿಲಿಯಾ ಲವ್. ಓಕೆ, ದೆನ್ ಇನ್ನೊಂದು ಲವ್ ಇದೆ. ಇನ್ನೊಂದು ಲವ್ ಹೆಸರು ಬಂದು ಎರೋಸ್ ಎಂಬುದಾಗಿ ಹೇಳ್ತಾರೆ. ಅದರ ಹೆಸರು ಎಂಥ ಲವ್ ಇದು? ಎರೋಸ್ ಲವ್. ದಿಸ್ ಕೈಂಡ್ ಆಫ್ ಲವ್ ಈಸ್ ಎ ಎಮೋಷ್ನಲ್ ಲವ್. ಓಕೆ, ಇನ್ನೊಂದು ವರ್ಡ್ನಲ್ಲಿ ಸ್ವಲ್ಪ ಹೇಳಬೇಕಾದ್ರೆ, ಓಕೆ, ಈಸ್ ಎ ಎಮೋಷ್ನಲ್ ಲವ್. ಓಕೆ, ದಿಸ್ ಲವ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್. ಓಕೆ, ಇದು ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ನಲ್ಲಿ ಎಷ್ಟು ಅವರಿಬ್ಬರು ಲವರ್ಸ್ ಆಗಿರ್ತಾರಲ್ಲ, ಗೊತ್ತಲ್ಲ. ಹೊಸ್ದಾಗಿ ಮದುವೆ ಆಗಬೇಕಾದ್ರೆ ನೋಡ್ಬೇಕು ಅವರು. ಓಕೆ, ಅವ್ರಿಗೆ ಏನೂ ಕಾಣಲ್ಲ ರೀ, ಅವ್ರಿಗೆ ಯಾರೂ ಕಾಣಲ್ಲ ಅವರನ್ನು. ಅಥವಾ ಹುಡುಗಿಗೆ ಹೊಸ್ದಾಗಿ ಅವರು ರೀಸೆಂಟ್ ಮ್ಯಾರೇಜ್ ಆದ್ರಿಂದ ತಿಳ್ಕೊಳ್ಳೋರು, ಜಸ್ಟ್ ಮ್ಯಾರಿಡ್ ಕಪಲ್ ಆಗಿರ್ತಾರಲ್ಲ, ಅವ್ರ ಕಣ್ಣಿಗೆ ಏನೂ ಕಾಣಲ್ಲ. ಅವ್ರ ಕಣ್ಣಿಗೆ ಪೂರ್ತಿ ನೋಡ್ತೀರ, ಆಹಾ ಚಂದ್ರಮುಖಿ, ಪ್ರಾಣಸಖಿ, 1 ವರ್ಷ ಆಗಿದ್ಮೇಲೆ ಶೂರ್ಪನಖಿ. ಗಂಡ ಹೆಂಡತಿ ಪ್ರೀತಿ ತಣ್ಣಗಾಗ್ಬೋದು. ಓಕೆ, ಆದರೆ ದೇವ್ರು ನಮ್ಮನ್ನು ಇಷ್ಟು ಎಮೋಷ್ನಲಲ್ಲಿ ದೇವ್ರು ನಮ್ಮನ್ನು ಪ್ರೀತಿಸಿದಾನೆ ಗೊತ್ತಾ? ಅದೇ ಎರೋಸ್ ಲವ್. ಹಲ್ಲೆಲೂಯಾ. ದೇವ್ರು ನಮ್ಮನ್ನು ಎಮೋಷ್ನಲ್ ಲವ್ನಲ್ಲಿ ದೇವ್ರು ನಮ್ಮನ್ನು ಪ್ರೀತಿಸಿದ್ದಾನೆ. ಎಮೋಷ್ನಲ್ ಲವ್. ಆ ಎಮೋಷ್ನಲ್ ಲವ್ನಲ್ಲಿ ಒಂದು ಸತಿ ದೇವರು ಕಿವಿಗೊಟ್ಟು ಕೇಳಿಸ್ಕೊಡ್ರಿ, ನಮ್ಮ ದೇವ್ರು ಕೇಳ್ತಾನೆ. ಅದಕ್ಕೆ ವಾಕ್ಯ ಹೇಳ್ತಿದೆ, ಕೀರ್ತನೆ 103:8 ಪೂರ್ಣ ಪ್ರೀತಿ ಉಳ್ಳನು. ಆ ಸಂಪೂರ್ಣತೆ ಒಳಗಡೆ ಇವಿಷ್ಟು ಇದಾವೆ ನೋಡ್ರಿ. ಓಕೆ, ಎರೋಸ್ ಲವ್ ಎಂಬುದಾಗಿ ಹೇಳಬೇಕಾದ್ರೆ ಅದು ಸಂಪೂರ್ಣತೆಯ ಎಮೋಷ್ನಲ್ ಲವ್. ಓಕೆ, ನೆಕ್ಸ್ಟ್ ಇನ್ನೊಂದು ಬರ್ತೈತೆ ಲೂಡೋಸ್. ಅದಕ್ಕೆ ಇನ್ನೊಂದು ಅರ್ಥದಲ್ಲೇ ಇದೆ. ಲೂಡೋಸ್ ಅಥವಾ
ಎರೋಪಿಯಾ ಎಂಬುದಾಗಿ ಇನ್ನೊಂದು ಅದು ಎರಡು ಹೆಸರು ಇದೆ ಅದಕ್ಕೆ, ಲೂಡೋಸ್ ಮತ್ತು ಎರೋಪಿಯಾ ಎಂಬುದಾಗಿ. ಅದು ಹೇಳಬೇಕಾದ್ರೆ ಅದು ಯಾವುದಂತಂದು ಹೇಳಿದ್ರೆ ಇಸ್ ಎ ಜಾಯ್ಫುಲ್, ಓಕೆ, ಇಸ್ ಎ ಜಾಯ್ಫುಲ್ ಲವ್, ಇಸ್ ಎ ಲವ್ ಆಫ್ ಜಾಯ್ಫುಲ್. ಆಮೇನ್. ಅದಕ್ಕೆ ಹೇಳ್ತಾರೆ ದೇವರು, ನಿಮ್ಮ ದುಃಖ ಹೋಗಿ ಏನಾಗ್ತದೆ, ಸಂತೋಷವಾಗ್ತದೆ. ನಿಮ್ಮ ದುಃಖ ಹೋಗಿ ಸಂತೋಷವಾಗ್ತದೆ. ನಿಮ್ಮ ದುಃಖ ನಿಮ್ಮ ಎಲ್ಲ ದುಃಖಗಳನ್ನ ನಾನು ತೆಗೆದು ಹಾಕ್ತೀನಿ. ಐ ವಿಲ್ ವೈಪ್ ಔಟ್ ಆಲ್ ಯುವರ್ ಸಾರೋಸ್. ನಿಮ್ಮ ಎಲ್ಲ ದುಃಖಗಳನ್ನ ನಾನು ತೆಗೆದು ಹಾಕ್ತೀನಿ. ಓಕೆ, ನೀವು ನಾನು ಕಂಡುಕೊಳ್ಳುವಾಗ ನಿಮಗೆ ಸಂತೋಷ ಉಂಟಾಗ್ತದೆ. ಎಷ್ಟು ಜನಕ್ಕೆ ಖುಷಿ ಆಗ್ತಿದ್ರೆ ದೇವರು ನಮ್ಮನ್ನು ಸಂತೋಷದ ಪ್ರೀತಿ ನಮ್ಮ ಪ್ರೀತಿಸಿದ್ದಾನೆ ಎಂಬುದು, ರೈಟ್? ಆತ ನಮ್ಮ ಪ್ರೀತಿಸಿದ್ದು ನಮಗೆ ಸಂತೋಷ, ನಾವು ರಕ್ಷಣೆ ಹೊಂದಿದ್ದ ನಮಗೆ ಸಂತೋಷ. ಜಾಯ್ಫುಲ್ ಲವ್. ಹರ್ಷ ಹೃದಯ ಒಳ್ಳೆಯ ಔಷಧ. ಹರ್ಷ ಹೃದಯ ಉಳ್ಳವನಾಗಿ ದೇವರು ನಮ್ಮನ್ನು ಮಾಡ್ತಾನೆ. ನಗುವ ಹಾಗೆ ದೇವರು ನಮ್ಮನ್ನು ಮಾಡ್ತಾನೆ. ಸಂತೋಷ ಪಡುವ ಹಾಗೆ ದೇವರು ಮಾಡ್ತಾನೆ. ಯಾವ ವೈರಿಯ ಮುಂದೆ ನಿನ್ನ ಮುಖ ಅವಮಾನಕ್ಕೆ ಗುರಿಯಾಗಿತ್ತು, ಅದೇ ವೈರಿಗಳ ಮುಂದೆ ದೇವರು ನಿನ್ನನ್ನು ಔತಣ ಸಿದ್ಧಪಡಿಸಿ ನಿನ್ನನ್ನು ಆ ಸ್ಥಾನದಲ್ಲಿ ಕೂರಿಸಿ, ಓಕೆ, ವೈರಿಗಳ ಮುಂದೆ ನಿನ್ನ ತಲೆಯನ್ನು ದೇವರು ಎತ್ತವಾಗಿ ಮಾಡಬೇಕಾದ್ರೆ ಆಟೋಮೆಟಿಕ್ಲಿ ನಿನ್ನ ಹೃದಯ ನಗ್ತದೆ, ಸಂತೋಷ ಪಡ್ತದೆ. ಹಲ್ಲೆಲೂಯ. ಆ ಸಂತೋಷ ದೇವರ ಸಂತೋಷದ ಜೊತೆಗೆ ಒಂದಾಗ್ತದೆ. ಅದಕ್ಕೆ ಹೇಳ್ತೇವೆ ಲೋಡೋಸ್ ಲವ್ ಇಸ್ ಎ ಜಾಯ್ಫುಲ್ ಲವ್. ಜಾಯ್ಫುಲ್ ಲವ್ ಅಂತ ಪ್ರೀತಿ, ಸಂತೋಷದ ಪ್ರೀತಿನ ಆತ ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಆಮೆನ್. ಸೊ ಐಲ್ ಗೋ ಫಾಸ್ಟ್. ಇನ್ನೊಂದು ಹೇಳ್ತಿದೆ, ಇನ್ನೊಂದು ಯಾವುದು, ಪ್ರಾಗ್ಮಾ ಲವ್. ಪ್ರಾಗ್ಮಾ ಲವ್. ಓಕೆ, ಎಸ್, ದಿಸ್ ಪ್ರಾಗ್ಮಾ ಲವ್, ಓಕೆ, ಇಟ್ಸ್ ಲೈಕ್ ಎ ಕಮಿಟೆಡ್ ಕಂಪ್ಯಾಷನೇಟ್ ಲವ್. ಓಕೆ, ಇದು ಒಂದು ಒಡಂಬಡಿಕೆಯ ಪ್ರೀತಿ ರೀ. ಇದು ಎಂಥ ಪ್ರೀತಿ? ಇದು ಒಡಂಬಡಿಕೆ ಪ್ರೀತಿ. ದಟ್ ಮೀನ್ಸ್, ಓಕೆ, ಲಾಂಗ್ ಸ್ಟ್ಯಾಂಡಿಂಗ್ ಲವ್. ನಾಟ್ ಫಾರ್ 1 week, ನಾಟ್ ಫಾರ್ 1 month, ನಾಟ್ ಫಾರ್ 1 year. ಓಕೆ, ಇಟ್ಸ್ ಎ ಲಾಂಗ್ ಸ್ಟ್ಯಾಂಡಿಂಗ್ ಲವ್. ಇದು ಬಹಳ ದೀರ್ಘವಾದಂಥ ಪ್ರೀತಿ. ಅದಕ್ಕೆ ಜೆರೆಮಿಯ 31:3 ಹೇಳ್ತಿದೆ, ಯೆರೆಮೀಯ 31, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದಂಥ ಪ್ರೇಮದಿಂದ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ. ನಾನು ನಿನ್ನ ಪ್ರೀತಿಸಿದ್ದು ಶಾಶ್ವತವಾದಂಥ ಪ್ರೀತಿ ಅಂತ ದೇವ್ರು ಹೇಳ್ತಾನೆ ನೋಡಿ, ಲಾಂಗ್ ಸ್ಟ್ಯಾಂಡಿಂಗ್ ಲವ್. ಓಕೆ, ನಾನು ಮಾತು ಹೇಳ್ತೇನೆ, ಎಲ್ಲರೂ ಕೇಳಿಸ್ಕೊಡ್ರಿ. ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಮ್ಮ ದೇಹಗಳನ್ನು ಎಬ್ಬಿಸುವಷ್ಟು ಆತ ನಮ್ಮ ಪ್ರೀತಿಸಿದ್ದಾನೆ. ಇವತ್ತಿನ ಕ್ರಿಸ್ತನಲ್ಲಿ ಕಣ್ಣುಗಳನ್ನು ಮುಚ್ಚಿದ್ರೆ ಚಿಂತೆ ಪಡಬೇಡ್ರಿ, ಯಾವುದ್ರ ಚಿಂತೆ ಪಡಬೇಡ್ರಿ. ಆತನ ಪ್ರೀತಿ ನಮ್ಮ ಮೇಲೆ ಹಾಗೆ ಕಾಯ್ತಾ ಇರ್ತದೆ. ಆ ಪ್ರೀತಿ ನಮ್ಮನ್ನು ಒಂದು ದಿನ ತುತ್ತೂರಿ ಸೌಂಡ್ ಕೇಳುವಾಗ ಮಾಡ್ತದೆ, ಪ್ರಧಾನ ದೇವದೂತನ ಶಬ್ದ ಕೇಳುವಾಗ ಮಾಡ್ತಿದೆ, ಮಧ್ಯಾಕಾಶದಲ್ಲಿ ಆತನನ್ನು ಮೀಟಾಗಿ ಆತನ ಜೊತೆ ಕೊನೆ ತನಕ ಬಾಳುವ ಹಾಗೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೋಡಿರಿ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ. ಇದು ಎಂಥ ಪ್ರೀತಿ ಇದು? ಓಕೆ, ಪ್ರಾಗ್ಮಾ ಲವ್. ದಿಸ್ ಲವ್ ಕೈಂಡ್ ಪ್ರಾಗ್ಮಾ ಎಂಬುದಾಗಿ ಹೇಳಬೇಕಾದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಲವ್, ಓಕೆ, ಆರ್ ಈಸ್ ಎ ಕಮಿಟೆಡ್ ಲವ್, ಆರ್ ಈಸ್ ಎ ಕಂಪ್ಯಾಷನೇಟ್ ಲವ್. ಆಮೆನ್. ಓಕೆ, ನಾವಾದರೆ ಎಷ್ಟು ಪ್ರೀತಿಸ್ತೇವೆ? ಚಂದ್ರಣ್ಣ ನನ್ನ ಜೊತೆಗೆ ಎಲ್ಲಿ ತನಕ ಚೆನ್ನಾಗಿರ್ತಾನೋ ಅಲ್ಲಿ ತನಕ ನಾನು ಪ್ರೀತಿಸ್ತೇನೆ. ಒಂದು ಸರಿ ಚಂದ್ರಣ್ಣ ನನಗೆ ತಿರುಗಿ ಬಿದ್ದ ಅಂದರೆ ನಿಮ್ಮ ಪ್ರೀತಿ ಏನಾಯಿತು? ಕಟ್. ಇಬ್ಬರದ್ದು ಪ್ರೀತಿ ಏನಾಯಿತು? ನೆಕ್ಸ್ಟ್ ನೀನು ಬಂದರೂ ನಾನು ನೀನು ನೋಡಲ್ಲ ನಾನು, ಯಾಕಂದರೆ ನಾವು ಮನುಷ್ಯರು. ಆದರೆ ದೇವರು ಹಾಗಲ್ಲ ರೀ. ಒಬ್ಬ ಪಾಪಿ ದೇವ್ರ ಕಡೆ ತಿರ್ಕೊಳ್ಬೇಕಾದ್ರೆ ದೇವ್ರ ಪ್ರಾಗ್ಮಾ ಲವ್ವಿಂದ ಅವನನ್ನು ಅಪ್ಕೊಳ್ತಾನೆ. ಹಲ್ಲೆಲೂಯಾ. ಅಗಾಪೆ ಪ್ರೀತಿಯಿಂದ ತನ್ನ ಅನ್ಕಂಡೀಷ್ನಲ್ ಲವ್ವಿಂದ ಅಪ್ಕೊಳ್ತಾನೆ. ಆಮೇಲೆ ದೇವ್ರು ಯಾವುದು? ಸ್ಟಾಗೆ ಲವ್ವಿಂದ ಅಪ್ಕೊಳ್ತಾನೆ. ಆಮೇಲೆ ಫಿಲಿಯಾ ಲವ್ವಿಂದ, ಎರೋಸ್ ಲವ್ವಿಂದ, ಲೋಡೋಸ್ ಲವ್ವಿಂದ, ಪ್ರಾಗ್ಮಾ ಲವ್ವಿನಿಂದ. ಓಕೆ, ಒಂದು ಸಾರಿ ದೇವ್ರು ನಮ್ಮನ್ನು ಪ್ರೀತಿಸಿದರೆ ಆ ಪ್ರೀತಿ ಯಾವತ್ತೂ ತಣ್ಣಗಾಗೋದಿಲ್ಲ ರೀ. ಈ ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವೋ ಆತನ ಪ್ರೀತಿಸೋರ ಮೇಲೆ ಆತನ ಪ್ರೀತಿ ಅಷ್ಟು ಉನ್ನತವಾಗಿರ್ತದೆ. ದೆನ್ ಫೈನಲಿ ಕೊನೆಯದಾಗಿ ನೋಡಬೇಕಾದ್ರೆ ಇನ್ನೊಂದು ಯಾವುದು ಇದು? ಓಕೆ, ಫಿಲೇಶಿಯಾ ಲವ್ ಎಂಬುದಾಗಿ ನೋಡ್ತೇವೆ. ಫಿಲೇಶಿಯಾ ಲವ್. ಓಕೆ, ಈ ಫಿಲೇಶಿಯಾ ಲವ್ ಎಂಬುದಾಗಿ ಹೇಳಬೇಕಾದ್ರೆ, ಓಕೆ, ಅಥವಾ ದಿಸ್ ಈಸ್ ಎ ಸೆಲ್ಫ್ ಲವ್ ಅಥವಾ
ಓಕೆ, ಕಂಪ್ಯಾಷನ್ ಲವ್. ಸೆಲ್ಫ್ ಕಂಪ್ಯಾಷನ್ ಅಂದರೆ ಇದೊಂದು ವೈಯಕ್ತಿಕವಾದಂಥ ಪ್ರೀತಿ. ಇದು ಅಂದರೆ ನಮ್ಮನ್ನು ನಾವು ಹೆಂಗೆ ನಾವು ಪ್ರೀತಿಸ್ಕೊಳ್ತೇವೆ ಅಲ್ವಾ? ಕರೆಕ್ಟ್ ಅಲ್ಲ? ಸೊ ನೋಡ್ರಿ, ನಾವು ಹೆಂಗೆ, ನಾನು ಹೆಂಗಿದ್ದೀನಿ, ನನ್ನ ಮಕ್ಳು ಹೆಂಗಿದ್ದಾರೆ, ನನ್ನ ಹೆಂಡತಿ, ನನ್ನ ಕುಟುಂಬ ಹೆಂಗಿರ್ಬೇಕೆಂಬುದಾಗಿ, ಇದು ಸೆಲ್ಫ್ ಲವ್. ಇದು ವೈಯಕ್ತಿಕ ಪ್ರೀತಿ. ಹಲ್ಲೆಲೂಯಾ. ದೇವರು ಕೂಡ ನಮ್ಮನ್ನು ಹಾಗೆ ನೋಡ್ಲಿಕ್ಕೆ ಬಯಸ್ತಾನೆ ರೀ. ಬಿಕಾಸ್ ವಿ ಆರ್ ಆಲ್ ಹೀಸ್ ಚಿಲ್ಡ್ರನ್. ನಾವು ಆತನ ಮಕ್ಕಳಾಗಿದ್ದೇವೆ, ಆತನಿಗೆ ಸ್ವಂತವಾಗಿ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಕೊರಿಂಥ 6:20 ಹೇಳ್ತಾರೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸ್ರಿ. ವಾಕ್ಯ ಹಾಗೆ ಹೇಳ್ತಿದೆ ನೋಡ್ರಿ. ನಾನು ಪರಿಶುದ್ಧನಾಗಿದ್ದರಿಂದ ನೀವು, ನಾನು ನೀತಿವಂತನಾಗಿದ್ದರಿಂದ ನೀವು, ಎಸ್, ನಾನು ಪ್ರೀತಿಸುವನಾಗಿದ್ದರಿಂದ ನೀವು ಪ್ರೀತಿಸುವಂತರಾಗಿರಿ. ಹೆಂಗೆ ಪ್ರೀತಿಸ್ರಿ? ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ. ಕರೆಕ್ಟ್? ಹಾಗೆ ಪ್ರೀತಿಸ್ಬೇಕೆಂಬುದಾಗಿ ದೇವ್ರು ಏನು ಮಾಡ್ತಾನೆ ಅಂದರೆ, ಒಂದೊಂದು ಸತಿ ಸೆಲ್ಫ್ ಆಗೋಗ್ಬಿಡ್ತಾನೆ ದೇವ್ರು. ಸೆಲ್ಫಿಶ್. ದಿಸ್ ಇಸ್ ಸೆಲ್ಫಿಶ್ ಲವ್. ವಾಯ್? ಯಾಕೆ? ಚಂದ್ರಣ್ಣ ನನಗೆ ಬೇಕೇ ಬೇಕು, ಚಂದ್ರಣ್ಣ ಹಿಂಗೆ ಇರಬೇಕು, ನೀವು ಪರಿಶುದ್ಧನಾಗಿರಬೇಕು, ಹಿಂಗೆ ಇರಬೇಕು, ನಾನು ನಂಬಿಗಸ್ತನಾಗಿದ್ದರಿಂದ ನೀನು ಏನಾಗಿರೋ, ನಂಬಿಗಸ್ತನಾಗಿರು. ದೇವ್ರು ನಮ್ಮ ಮೇಲೆ ಸೆಲ್ಫಿಶ್ ಲವ್ ಇಟ್ಟಿದ್ದಾನೆ ರೀ. ವಾವ್, ಹ್ಯಾಟ್ಸ್ ಆಫ್ ಹೇಳೋಣ ದೇವ್ರಿಗೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ದೇವ್ರು ನಮ್ಮನ್ನು ಸೆಲ್ಫಿಶ್ ಲವ್ವಿಂದ ಲವ್ ಮಾಡಿದ್ದಾನೆ ರೀ. ವಾವ್, ಗುಡ್. ದೇವ್ರಿಗೆ ಸ್ತೋತ್ರ ರೀ. ಇದು ಯಾರಿಗೆ ದೇವ್ರು ಹೇಳ್ತಾರೆ ಹೇಳ್ರಿ? ಪಿಶಾಚಿನವ್ರು ಹೇಳ್ತಾನೆ, ಏಯ್ ಹೋಗಲೇ ಎತ್ತಲಾಗ, ಅವನು ನನ್ನನ್ನು ಅವನು ಹೇಳಬೇಕಾಗೆ. ಒಂದು ಸತಿ ಬಂದ ಸ್ವಾಮಿ, ಅಲ್ಲೊಬ್ಬನಿದ್ದಾನಲ್ಲ, ಊಚ್ ದೇಶದವನಾದಂಥ ಈ ಮನುಷ್ಯ, ಓಕೆ, ಅವನಿಗೆ ಸುತ್ತಕ್ಕೆ ಬೇಲಿ ಹಾಕಿ ನೀನು ಸೆಲ್ಫಾಗಿ ಅವನಿಗೆ ಇಟ್ಕೊಂಡ್ಬಿಟ್ಟಿಯಾ, ಶೆಲ್ಫ್ನಲ್ಲಿ ಸೆಲ್ಫಾಗಿ ಇಟ್ಕೊಂಡ್ಬಿಟ್ಟೆ ಅವನಿಗೆ. ಓಕೆ, ಹಲೋ, ಸ್ವಲ್ಪ ತೆಗೆದು ನೋಡಿ, ನಾನು ಟೆಸ್ಟ್ ಮಾಡ್ತೀನಿ ಅವನಿಗೆ. ಸರಿ ಆಯಿತು, ಹೋಗಿ ನೋಡೋಣ, ಟೆಸ್ಟ್ ಮಾಡೋ ಅವನಿಗೆ. ಯಾರಿಗೆ? ಯಾರ ಬಗ್ಗೆ ಮಾತಾಡ್ತಿದ್ದೀನಿ ನಾನು? ಯೋಬನ ಬಗ್ಗೆ. ಹೋಗಿದ ಮೇಲೆ ನೋಡ್ರಿ ಏನಾಯಿತು, ಅವನಿಗೆ ಎಲ್ಲ ಒಂದೇ ದಿನದಲ್ಲಿ ಎಲ್ಲವನ್ನ ಕಳ್ಕೊಂಡ. ಅವನು ಒಂಟೆಗಳು ಹೋದು, ಕುರಿ ದನಗಳೆಲ್ಲ ಹೋದವು, ಆಸ್ತಿ ಹೋಯ್ತು, ಓಕೆ, ಮಕ್ಕಳುಗಳೆಲ್ಲ ಸತ್ತೋಗ್ಬಿಟ್ವು. ಉಳಿದಿದ್ದು ಯಾರ ಜೊತೆಗೆ? ಒನ್ ಆ್ಯಂಡ್ ಓನ್ಲಿ ಹೆಂಡ್ತಿ. ಓಕೆ, ಕೊನೆಗೆ ಅವಳು ಕೂಡ ದೂಷಿಸ್ಬಿಟ್ಲ. ಏಯ್, ಇನ್ನು ದೇವ್ರ ಮೇಲೆ ಅದೇನು ಇಟ್ಟೀಯ ನೀನು? ದೇವ್ರನ್ನ ದೂಷಿಸಿ ಏನು ಮಾಡು? ದೇವ್ರನ್ನ ದೂಷಿಸಿ ಅವ್ರೆ ಯಾವ ಹೆಂಡ್ತಿ ಹೇಳ್ತಾಳ್ರಿ ಸಾಯಿ ಅಂತ. ಅಲ್ಲ, ಕೆಲವರು ಇದ್ದಾರೆ, ಹೇಳೋರು ಇದ್ದಾರೆ ಅಂತಾರೆ, ಭಾಳ ಜನ ಇದ್ದಾರೆ. ಆದರೆ ಇವನೇನು ಮಾಡ್ದ ಗೊತ್ತಾ? ಹುಚ್ಚಿ, ದೇವರಿಂದ ಎಲ್ಲ ವರದಾನಗಳು ನಾವು ಹೊಂದಿದೆ, ಕೆಟ್ಟದನ್ನು ಯಾಕೆ ನಾವು ಹೊಂದಬಾರ್ದು? ದೇವ್ರು ಕೊಟ್ಟ, ದೇವ್ರು ತೊಗೊಂಡ, ದೇವ್ರಿಗೆ ಸ್ತೋತ್ರ. ಇದು ಸೆಲ್ಫಿಶ್ ಲವ್ ರೀ. ಇದು ಈಗ ಹೆಂಗಿರ್ತದೆ ಗೊತ್ತಾ? ದೇವ್ರ ಹೃದಯ ಹಂಗೆ, ಆ ವಾಕ್ಯ ಹೇಳಬೇಕಾದ್ರೆ ದೇವ್ರ ಹೃದಯ ಒಂದು ನಿಮಿಷ ಕೈ ಹಾಕಿ ಎಲ್ಲ ಒಂಥರ ಮೆಕ್ಯಾನಿಸಮ್ನಲ್ಲಿ ವರ್ಕ್ ಮಾಡ್ದಂಗೆ ರೀ. ಅಷ್ಟು ಖುಷಿ ಆಗ್ಬಿಟ್ಟು ದೇವ್ರು ಏನು ಮಾಡಿದ್ರು ಗೊತ್ತಾ? ನೆಕ್ಸ್ಟು ಯಾವ ಹೆಂಡ್ತಿ ಸಾಯಿ ಅಂತ ಹೇಳಿದ್ಲು, ಅದೇ ಹೊಟ್ಟೆಯಲ್ಲಿ ದೇವರು ಡಬಲ್ ಆಶೀರ್ವಾದನ ಕೊಟ್ಟರು ರೀ. ಮತ್ತು ಮಕ್ಕಳನ್ನು ದೇವರು ಕೊಟ್ಟರು. ಏನು ಕಳ್ಕೊಂಡಿದ್ದ 2ರಷ್ಟಾಗಿ ದೇವರು ಎಲ್ಲವನ್ನ ಕೊಟ್ಟಾರೆ. ಒಬ್ಬ ಮನುಷ್ಯನನ್ನು ದೇವ್ರು ಸೆಲ್ಫಾಗಿ, ಓಕೆ, ಸೆಲ್ಫಿಶ್ ಲವ್ವಿಂದ ಪ್ರೀತಿಸುವುದಾಗಿದ್ದರೆ ಏನು ಬೇಕಾದರೂ ದೇವ್ರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಉದಾಹರಣೆ ನಾನೇ ರೀ. ಒನ್ಸ್ ಅಪಾನ್ ಟೈಮ್ನಲ್ಲಿ ಪೇಪರ್ ಹಾಕ್ತಿದ್ದಂಥ ಹುಡುಗನಾದ ನನ್ನನ್ನು ದೇವರು ಫ್ಲೈಟ್ನಲ್ಲಿ, ಕ್ಯಾಥೆ ಪೆಸಿಫಿಕ್ ಒನ್ ಆಫ್ ದ ಬೆಸ್ಟ್ ಫ್ಲೈಟ್ ಇದು. ಆ ಫ್ಲೈಟಲ್ಲಿ ನಾನು ಫ್ಲೈ ಆಗ್ತಾ ಇರಬೇಕಾದ್ರೆ ನಾನು ನೆನೆಸ್ಕೊಂಡು ಇಷ್ಟು ಹಾಳ್ತಾ ಇದ್ದೆ, ದೇವರೇ ನನ್ನನ್ನು ಈ ಇಂಥ ದೊಡ್ಡ ವಿಮಾನದಲ್ಲಿ ನಾನು ತೆಗೆದುಕೊಂಡು ಹೋಗ್ತಾ ಇದೆಯಾ. ಒಂದು ಸಾರಿ ದೇವರು ಆ ಥರ ದೇವ್ರು ಕೊಟ್ಟರೆ, ಒಂದು ವೇಳೆ ದೇವರು ಅಂಥ ಪ್ರೀತಿಯಿಂದ ಪ್ರೀತಿಸಿದರೆ ಕುರಿ ಕಾವಿನ ತೆಗೆದುಕೊಂಡು ಸಿಂಹಾಸನದ ಮೇಲೆ ಕೂರಿಸ್ಲಿಕ್ಕೆ ದೇವ್ರ ಶಕ್ತನಾಗಿದ್ದಾನೆ ರೀ. ಕುರಿ ಕಾಯಿನ ಕರ್ಕೊಂಡೋಗಿ ಎಲ್ಲಿ ಕೂರಿಸಿದ ದೇವರು? ಸಿಂಹಾಸನದ ಮೇಲೆ ಕೂರಿಸಿ ದೇವ್ರು ಹೇಳ್ತಾರೆ, ನಿನ್ನ ಈ ಒಂದು ಸಿಂಹಾಸನ ಶಾಶ್ವತ ಸಿಂಹಾಸನ. ದಟ್ಸ್ ಕೈಂಡ್ ಆಫ್ ಲವ್ ಈಸ್ ಎ ಫಿಲಿಶಿಯಾ ಲವ್. ಹಲ್ಲೆಲೂಯಾ. ಎಂಥ ಪ್ರೀತಿಯಿಂದ ದೇವರನ್ನ ಪ್ರೀತಿಸಿದ, ಆತನ ಪರಿಪೂರ್ಣವಾದಂಥ ಪ್ರೀತಿಯುಳ್ಳ ದೇವರು ಆತನಾಗಿದ್ದಾನೆ ರೀ. ಆಮೆನ್, ಆಮೆನ್. ಎಂಥ ಲವ್ವಿಂದ ದೇವರು ನಮ್ಮನ್ನು ಅಗಾಪೆ ಪ್ರೀತಿಯಿಂದ ಪ್ರೀತಿಸಿದ್ದಾನೆ. ಕೈಗಳಲ್ಲಿ ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ಅನ್ಕಂಡೀಷ್ನಲ್ ಲವ್. ನೆಕ್ಸ್ಟ್ ದೇವ್ರು ನಮ್ಮನ್ನು ಸ್ಟೋಗೆ ಲವ್ವಿಂದ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಆತನ ತಂದೆಯ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದಾನೆ. ಕೈಗಳಿಂದ ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ.
ಫೀಲಿಯ ಲವ್ ಇಂದ ದೇವರು ನಮ್ಮನ್ನು ಆತನ ಪ್ರೀತಿಸಿದ್ದಾನೆ. ಒಬ್ಬ ನಿಜವಾದ ಸ್ನೇಹಿತನಾಗಿ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನೆಕ್ಸ್ಟ್ ಲೂಡೋಸ್ ಎಂಬುದಾಗಿ ಹೇಳ್ಬೇಕಾದ್ರೆ ನೋಡ್ರಿ, ಆತ ನಮ್ಮನ್ನು ಹೆಂಗೆ ಮಾಡಿದ್ದಾನೆ, ನಮ್ಮನ್ನು ಸಂತೋಷಕರವಾದಂಥ ಪ್ರೀತಿಯಿಂದ ದೇವರು ನಮ್ಮ ಪ್ರೀತಿಸಿದ್ದಾನೆ. ಕೈಗಳಿಂದ ದೇವರಿಗೆ ಸ್ತೋತ್ರ ಹೇಳೋಣ, ಹಲ್ಲೆಲೂಯಾ. ಓಕೆ, ನೆಕ್ಸ್ಟ್ ಪ್ರಾಗ್ಮಾ ಎಂಬುದಾಗಿ ಹೇಳೋದು ಕಮಿಟೆಡ್ ಪ್ಯಾಷನೇಟ್ ಲವ್ ಇಂದ ದೇವರು ನಮ್ಮನ್ನು, ಲಾಂಗ್ ಸ್ಟ್ಯಾಂಡಿಂಗ್ ಲವ್ ಇಂದ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ ರೀ. ಆಮೆನ್, ಹಲ್ಲೆಲೂಯಾ. ದೆನ್ ಫಿಲಿಷಿಯಾ ಲವ್ ಈಸ್ ಎ ವಾಟ್ ಕೈಂಡ್ ಆಫ್ ಲವ್? ಈಸ್ ಎ ಸೆಲ್ಫಿಶ್ ಲವ್. ನಮ್ಮ ವಿಷಯದಲ್ಲಿ ಆತನು ಏನಾಗಿದ್ದಾನೆ, ನಮ್ಮೆಲ್ಲರ ವಿಷಯದಲ್ಲಿ ಸೆಲ್ಫಿಶ್ ಆಗಿದ್ದಾನೆ ರೀ. ಅದಕ್ಕೆ ಒಂದೊಂದು ಸತಿ ನಾನು ಕೂಡ ಸೆಲ್ಫಿಶ್ ಆಗಿಬಿಡ್ತೀನಿ. ಯಾರಾದರೂ ನಿಮ್ಮನ್ನು ಏನಾದರೂ ಎಲ್ಲಿ ವಂಚಿಸಿದ್ದಾರೋ ಎಂಬುದಾಗಿ ಹೇಳಿ ನಿಮ್ಮ ಮೇಲೆ ರೇಗ್ಬಿಡ್ತೀನಿ ನಾನು, ಅಥವಾ ನಿಮ್ಮ ವಿಷಯದಲ್ಲಿ ನಾನು ಭಯ ಇರೋದರಿಂದ, ಸಭೆನ ನಾನು ಕ್ರಿಸ್ತನಿಗೆ ಒಪ್ಪಿಸ್ಬೇಕಾದ ಭಯ ಇರೋದರಿಂದ ಆ ಸೆಲ್ಫಿಶ್ ನನ್ನಲ್ಲೇ ಕೂಡ ಇದೆ. ಇದು ದಿಸ್ ಇಸ್ ಮೈ ಚರ್ಚ್, ಯು ಆರ್ ಮೈ ಪೀಪಲ್, ಆಮೆನ್, ಆ್ಯಂಡ್ ವಿ ಆರ್ ಆಲ್ ಗಾಡ್ಸ್ ಪೀಪಲ್. ದಿಸ್ ಇಸ್ ಆಲ್ ಇಸ್ ಅ ಟೆಂಪಲ್ ಆಫ್ ಗಾಡ್. ಇದನ್ನು ಯಾರು ವಂಚಿಸಬಾರ್ದು ಎಂಬುದಾಗಿ ಅಂಥ ಒಂದು ಏನು ಸೆಲ್ಫ್ ಲವ್ ಇಂದ ನಾವು ಪ್ರೀತಿಸ್ಬೇಕ್ರಿ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ರೀ, ಎಷ್ಟು ಜನರಿಗೆ ದೇವ್ರ ಮೇಲೆ ಸೆಲ್ಫ್ ಲವ್ ಇದೆ ಅಲ್ರಿ? ನಾನು ಸೆಲ್ಫಿಶ್ ಲವ್ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಸೆಲ್ಫಿಶ್ ಲವ್ ಅಂದರೆ ಹೆಂಗೆ ಗೊತ್ತಾ? ಇನ್ನೊಂದು ವರ್ಡ್ನಲ್ಲಿ ಹೇಳ್ತೀನಿ, ನಾನಲ್ಲದೆ ನಿನಗೆ ಬೇರೆ ಯಾವ ದೇವರುಗಳಿರಬಾರ್ದು. ಇದು ಸೆಲ್ಫಿಶ್ ಲವ್. ಇದು ದೇವ್ರು ಹೇಳ್ತಾನೆ, ನಾನಲ್ಲದೆ ನಿನಗೆ ಬೇರೆ ಯಾರು ಇರಬಾರ್ದು, ದೇವರು ಇರಬಾರ್ದು. ಹಾಲೆಲ್ಲ ಇದು ಎಂಥ ಲವ್? ಇದು ಸೆಲ್ಫಿಶ್ ಲವ್. ನಮ್ಮ ದೇವ್ರ ಮೇಲೆ ಇರುವಂಥ ಇಂಥ ನಾವು ಹೇಳೋದು, ಸ್ವಾಮಿ ನಮ್ಮ ಪ್ರಾಣ ಇರೋ ತನಕ ನಾವು ನಿನಗೆ ಮಾತ್ರ ಸಂಬಂಧಪಟ್ಟವರು ಎಂಬುದಾಗಿ ಎಷ್ಟು ಜನ ಹೇಳ್ತೀರಾ? ಎದ್ದು ನಿಂತ್ಕೊಳ್ರಿ.